ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಈ ಜ್ವಾಲೆ ಜ್ವಾಲಾಮುಖಿಯಾಗಿ ಮಾರ್ಪಡುವ ಸಾಧ್ಯತೆ ಇದೆ. 47 ಹಿಂದೂ ಉಪಜಾತಿಗಳ ಬೆನ್ನಿಗೆ ಕ್ರಿಶ್ಚಿಯನ್ ಎಂಬ ಪದ ವಿಶೇಷಣ ಸಿಕ್ಕಿದೆ. ಇದು ಮತಾಂತರಕ್ಕೆ ಸರ್ಕಾರದ ಕುಮ್ಮಕ್ಕು ಅಂತ ಕೇಸರಿ ಪಡೆ ರಾಜಭವನದ ಕದ ತಟ್ಟಿ ಧರ್ಮ ಯುದ್ಧಕ್ಕೆ ನಿಂತಿದೆ. ಇತ್ತ ಲಿಂಗಾಯತ ಲಡಾಯಿ ಶಮನಕ್ಕೆ ಬಿಎಸ್ವೈ ಎಂಟ್ರಿಯಾಗಿದೆ. ಮತಚೋರಿ, ಮೋದಿ ಮೇಲೆ ರಾಹುಲ್ ಬಿಟ್ಟ ಬಾಣ. ಆದ್ರೆ ದಿಢೀರಂತ ರಾಜ್ಯದಲ್ಲಿನ ತೀರ್ಪು ಹಸ್ತಕ್ಕೆ ಕಸವಿಸಿ ತಂದಿದೆ. ಮಾಲೂರಿನಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಅಕ್ರಮ ಅಂತ ಶಾಸಕತ್ವ ಅಸಿಂಧು ಆದೇಶ ಮಾಡಿದೆ. ಆದ್ರೆ 30 ದಿನಗಳ ಕಾಲಾವಕಾಶವನ್ನು ನೀಡಿದ್ದು ಸುಪ್ರೀಂ ಕೋರ್ಟ್ ಒಂದೇ ಹುಲ್ಲು ಕಡ್ಡಿ ಆಸರೆ. ಮಳೆ ಆಟಕ್ಕೆ ದೇಶದ 10% ಭೂಭಾಗ ಪ್ರವಾಹದಲ್ಲಿ ಮುಳುಗೆದ್ದಿದೆ. ಡೆಹ್ರಾಡೂನ್ಗೆ ಜಲ ದಿಗ್ಬಂಧನ ಬಿದ್ದಿದ್ದು 200 ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಲಾಗಿದೆ. ಟನ್ಸ್ ನದಿ ರೌದ್ರ ರೂಪಕ್ಕೆ ಟ್ರ್ಯಾಕ್ಟರ್ ಟ್ರಾಲಿ ಕೊಚ್ಚಿ ಹೋಗಿದ್ದು 10ಕ್ಕೂ ಹೆಚ್ಚು ಜನ ನೀರು ಪಾಲಾಗಿದ್ದಾರೆ. ತಪಕೇಶ್ವರ ಮಹಾದೇವ ಅರ್ಧ ಮುಳುಗಿದ್ದು ಕಂಬದಲ್ಲಿ ನೇತಾಡಿದ ಯುವಕನ ರಕ್ಷಣೆಯಾಗಿದೆ. ದೇವನಹಳ್ಳಿ ಚಲೋ ಬಳಿಕ ಬಿಡದಿಯಲ್ಲಿ ರೈತರ ಕಹಳೆ ಮೊಳಗಿದೆ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ಗಾಗಿ ಭೂ ಸ್ವಾಧೀನಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬೈರಮಂಗಲದಲ್ಲಿ ಅಹೋರಾತ್ರಿ ಧರಣಿ ಆರಂಭವಾಗಿದೆ. ಪ್ರತಿಭಟನೆಯ ವೇಳೆ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಯತ್ನ ನಡೆದಿದ್ದು ಹೋರಾಟಕ್ಕೆ ಬಿಜೆಪಿಯ ಬೆಂಬಲ ಸಿಕ್ಕಿದೆ. ಥಿಯೇಟರ್ನಲ್ಲಿ ಬೋರಲು ಬಿದ್ದ ಕೊತ್ತಲವಾಡಿ ಮತ್ತೊಂದು ವಿವಾದಕ್ಕೆ ಸಿಲುಕಿದೆ. ಚಿತ್ರದಲ್ಲಿ ನಟಿಸಿದ್ದಂಥ ಕಲಾವಿದರಿಗೆ ನಟ ಯಶ್ ತಾಯಿ ಸಂಭಾವನೆ ಕೊಟ್ಟಿಲ್ವಂತೆ. ನಿರ್ದೇಶಕ ರಾಜ್ರೇಗೆ ನಟಿಯ ತಾಯಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದ್ರೆ ಎಲ್ಲಾ ಪೇಮೆಂಟ್ ಆಗಿದೆ ಅಂತ ಹೇಳಿ ಡೈರೆಕ್ಟರ್ ಬೇರೆ ಪಿಕ್ಚರ್ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.